ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಾತಾವರಣ ಇದೆ ಇಲ್ಲಿ. ಪೊನ್ನಣ್ಣ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅವ್ರಿಗೆ ಅರ್ಜೆಂಟಾಗಿ ಬ್ಯಾಂಗ್ಳೂರಿಗೆ ಹೋಗಬೇಕು. ಅದಕ್ಕೆ ನೆನ್ನೆ ಅವ್ರು ಬ್ಯಾಂಗ್ಳೂರು ಹೊರಟರು, ಬರೋಕ್ಕಾಗಿಲ್ಲ. ಕ್ಷಮೆ ಕೇಳ್ತಾ ಇದ್ದೀನಿ ಅವ್ರ ಪರವಾಗಿ. ಬಟ್ ಅವ್ರದ್ದು ಗುಡ್ ವಿಶಸ್ ನನ್ನ ಕೈಲಿ ಹೇಳಿ ಕಳಿಸಿದ್ದಾರೆ. ಆದರೆ ಅವ್ರ ಪರ ನಾನು ಇಲ್ಲಿ ಬಂದಿದ್ದೀನಿ. ನನಗೆ ಇದು ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಸಿಕ್ಕಿದೆ. ನಿಮಗೆಲ್ಲರೂ ತುಂಬ ಹೃತ್ಪೂರ್ವಕವಾಗಿ ನಾನು ಧನ್ಯವಾದ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಿರಾಜಪೇಟೆಯ ಹಾತೂರು ಭಾಗದಲ್ಲಿ ಕುಲಬಾಂಧವರು ನಡೆಸ್ತಿರುವಂಥ ಕ್ರೀಡಾಕೂಟ ಇದು ಹಳ್ಳಿಯ ಸೊಗಡು. ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮೆಲ್ಲ ಕುಲಬಾಂಧವರು ಒಟ್ಟಿಗೆ ಸೇರುವಂಥದ್ದು ಇಂಥ ಸಂದರ್ಭಗಳಲ್ಲಿ ಮಾತ್ರ. ಇದು ವಿಶೇಷವಾದ ಸಂದರ್ಭ. ಯಾಕೆಂತ ಹೇಳಿದ್ರೆ ಎಲ್ಲ ಕುಲಬಾಂಧವರು ಒಟ್ಟಿಗೆ ಸೇರಿ ಒಂದೇ ವೇದಿಕೆಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಬ್ಬರ ಮುಖವನ್ನು ಒಬ್ಬರು ನೋಡ್ತೀವಿ, ಒಬ್ಬರ ಜೊತೆಗೆ ಒಡನಾಟ ಇರುತ್ತೆ. ಇದು ಬಹಳ ಮುಖ್ಯ ನಮ್ಮ ಕುಲಬಾಂಧವರಲ್ಲಿ ನಡೆಯುವಂಥದ್ದು. ಕುಲಬಾಂಧವರ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಮತ್ತು ನಮ್ಮ ಇರುವಿಕೆಯನ್ನು ಗುರುತಿಸುವುದಕ್ಕೆ ಒಂದು ವಿಶಿಷ್ಟ ವೇದಿಕೆ. ಹಾಗಾಗಿ ಇಂಥ ಕ್ರೀಡಾಕೂಟಗಳು ಇಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮವರು ಕುಲಬಾಂಧವರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಇವರ ಒಂದು ಈ ಸಮೂಹದ ಕ್ರೀಡಾಕೂಟ ಭಾಳ ಅರ್ಥಪೂರ್ಣವಾದದ್ದು. ಇನ್ನು ಮುಂದೆನೂ ಇಂಥ ಹಳ್ಳಿ ಸೊಗಡಿನ ಕ್ರೀಡಾಕೂಟಗಳನ್ನು ಮಾಡಿ ತಮ್ಮ ಇರುವಿಕೆಯನ್ನು ಗುರುತುಪಡಿಸಿ ಎಲ್ಲರಲ್ಲೂ ಸ್ನೇಹ ಬಾಂಧವ್ಯವನ್ನು ಗುರುತುಪಡಿಸಲಿಕ್ಕೆ ಒಂದು ವಿಶೇಷ ವೇದಿಕೆ. ಹಾಗಾಗಿ ಇಂಥ ಕ್ರೀಡಾಕೂಟಗಳು, ಇಂಥ ಸಮಾರಂಭಗಳು, ಇಂಥ ಒಂದು ಗ್ಯಾದರಿಂಗ್ಸ್ ಆಗಬೇಕು. ಎಲ್ಲರೂ ಒಬ್ಬೊಬ್ಬರ ಪರಿಚಯ ಒಬ್ಬೊಬ್ಬರಿಗೆ ಆಗಬೇಕು. ಮುಂದಿನ ದಿನಗಳು ಇಂಥ ಪಂದ್ಯಗಳು ಆಗಬೇಕು, ಇಂಥ ಸಮಾರಂಭಗಳು ಆಗಬೇಕು, ಇಂಥ ಹಳ್ಳಿ ಸೊಗಡು ಆಗಬೇಕು ಅಂತ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಗದ್ದೆ ಕೂಟದ ವತಿಯಿಂದ ಹಲವಾರು ಈ ಭಾಗದ ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಗೊತ್ತಿರಂಗೆ ವಿರಾಜಪೇಟೆ ಇರ್ಬೋದು, ತಾಲೂಕಿನ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಹಗ್ಗ ಜಗಾಟ ಇರ್ಬೋದು, ಮಡಕೆ ಹೊಡೆಯುವಂತ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಕಪಲ್ಸ್ ವಾಲಿಬಾಲ್, ಥ್ರೋಬಾಲ್, ಕಪಲ್ಸ್ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಅದ್ಭುತವಾಗಿ ಈ ಸ್ಥಳೀಯ ತಮಿಳ್ನಾಡ ಈ ಭಾಗದ ನಮ್ಮ ಈ ಗದ್ದೆಯ ಮಾಲೀಕರಾದಂತಹ ತಮಿಳ್ನವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಗದ್ದೆ ಉಳಿಸಿದ್ದೇ ಹೆಚ್ಚು. ಎಲ್ಲ ಗದ್ದೆಗಳೆಲ್ಲ ನೀವು ಹೇಳ್ದಂಗೆ ಕಮರ್ಷಿಯಲೈಸೇಷನ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ತೋಟಗಳು ಆಗವೆ, ಇಲ್ಲಾಂದ್ರೆ ಬಿಲ್ಡಿಂಗ್ಸ್ ಕಟ್ಟಕ್ಕೆ ಒಂದು ಅವಕಾಶ ಸಿಗ್ತಾವಿಲ್ಲ. ಆ ವಿಚಾರದಲ್ಲಿ ನಿರಂತರವಾಗಿ ನಾವು ಗದ್ದೆಗಳು ಕಾಪಾಡಬೇಕು ಅಂತ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಭತ್ತ ಒಂದ್ ಕಡೆ ಇರಲಿ, ನೀರಿನ ಟೇಬಲ್ ಒಂದ್ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಲಿಕ್ಕೆ ಗದ್ದೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉಳಿಸ್ಕೋಬೇಕು. ನಾನು ನಮ್ದೇ ನೀವು ಕೇಳಿದ್ರೆ ನಾನಂತೂ ಉಳಿಸಿಲ್ಲ, ನಾವಂತ ಅಡಕೆ ತೋಟ ಮಾಡ್ಬಿಟ್ಟಿದ್ದೀವಿ. ನಾನು ಅದಕ್ಕೆ ನೀವು ಕೇಳೋಕ್ಕಿಂತ ಮುಂಚೆನೆ ನಾನು ಹೇಳಿದ್ರೆ ಒಳ್ಳೆಯದು. ಈ ಸಮಾಜದ ಅಧ್ಯಕ್ಷರಾದಂತ ಅನಿಲಣ್ಣವರು, ಅದೇ ರೀತಿಯಲ್ಲಿ ಕೀರ್ತನವರು ನನ್ನ ಯಾಕೆ ಕಾಣಕ್ಕೂ ಬಿಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ತಿಂಗಳು ಮುಂಚೆನೆ ಪ್ರೀತಿಯಲ್ಲಿ ನಾನು ಮನೆಗೆ ಬಂದು ಕರೆದಿದ್ದಕ್ಕೋಸ್ಕರ ನಾನು ಯಾಕೆ ಕಾರಣಕ್ಕೂ ಜಾಸ್ತಿ ಕಾರ್ಯಕ್ರಮ ಈ ಭಾಗದಲ್ಲಿ ಅಟೆಂಡ್ ಆಗಲ್ಲ. ಮಾತ್ರ ಆ ಪ್ರೀತಿಯಲ್ಲಿ ತೋರಿಸಿ ಕರ್ಕೊಂಡ್ ಬಂದಿದ್ದಕ್ಕೋಸ್ಕರ ನಾನು ಬರಲೇಬೇಕು ಅಂತಂದ್ರೆ. ಅದೇ ರೀತಿ ನಾವು ರಾಜಕಾರಣಿಗಳು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಅನುಕೂಲಕ್ಕೆ ನಾವು ಜನಾಂಗಗಳನ್ನ ಹೊಡೆಯಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಚುನಾವಣೆ ಟೈಮಲ್ಲಿ ಇರಬೇಕು. ಮಾತ್ರ ನಿರಂತರವಾಗಿ ಜನಾಂಗದವರು ಒಂದು ಮಾಡ್ಲಿಕ್ಕೆ ಒಂದು ನಿರಂತರವಾಗಿ ಮಾಡಬೇಕು. ಆ ವಿಚಾರದಲ್ಲಿ ಈ ತರ ಕಾರ್ಯಕ್ರಮಗಳಲ್ಲಿ ಏನೇ ಕಷ್ಟ ಸುಖಗಳಾಗಿರ್ಲಿ, ಏನೇ ಒತ್ತಡಗಳಿರ್ಲಿ, ನಾವು ನಿರಂತರವಾಗಿ ಸಮಾಜದ ಪರವಾಗಿ, ಜನಾಂಗದ ಪರವಾಗಿ ನಿಲ್ಲೇಬೇಕು ಅಂತ ನಿಮಗೆ ಒತ್ತಡ ಮಾಡ್ತಾ, ನನ್ನ ಕಡೆಯಿಂದ ಸಂಘದ ಪರವಾಗಿರ್ಬೋದು, ನಾನು ಸರ್ಕಾರದ ವತಿಯಿಂದ ಅನುದಾನ ಕೊಡ್ಲಿಕ್ಕೆ ನೇರವಾಗಿ ಆಗಿಲ್ಲ ಅಂದ್ರೂ ವೈಯಕ್ತಿಕವಾಗಿ ಏನಿದೆ ನಾನು ನಿಮ್ ಜೊತೆಲಿ ಇರ್ತೀವಿ. ಬಡವರಾಗಿರ್ಬೋದು, ಕಷ್ಟದಲ್ಲಿದ್ದವರು ನಮ್ಮ ಜನಾಂಗದಲ್ಲಿ ಅವ್ರಿಗೆ ಏನಾದ್ರೆ ಕಷ್ಟ ಇದ್ರೆ, ಈಗ ನಮ್ಮ ಮನೆ ದಾರಿ ನಿಮಗೂ ಗೊತ್ತಿದೆ, ನಮ್ಮ ಮನೆ ಬಾಗಿಲು ಯಾವಾಗ್ಲೂ ನಿಮ್ ತೆಗೆದಿರ್ತದೆ. ನಮ್ಮ ಸೇವೆಗೆ ನಿರಂತರವಾಗಿ ನಾನು ಇದೇ ಇರ್ತೀನಿ ಅಂತ ಹೇಳ್ತಾ, ನಾನು ತಡವಾಗಿ ಬಂದಿದ್ದಕ್ಕೆ ಏನಪ್ಪ ಅಂತಂದ್ರೆ 2-3 ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆ ವಿಚಾರದಲ್ಲಿ ತಡವಾಗಿ ಬಂದೆ. ಆದ್ರೆ ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂತ ನಾನು ಹೇಳಂತ ಸಂದರ್ಭ. ಇಲ್ಲಿ ಹಗ್ಗ ಜಗಾಟದ ಫೈನಲ್ 2 ಯಾವ ಟೀಮ್ ಇದೆ, ಹಾತೂರು ಕಣಗಾಲನ, ಇಬ್ಬರಿಗೂ ಯಶಸ್ವಿ ಆಗ್ಲಿ ಅಂತ ಕೇಳ್ತಾ
ಗೆಲುವು ಸೋಲು ಇದೇ ಇರ್ತದೆ. ಅದಾದ್ಮೇಲೆ ಎಲ್ಲ ತಪ್ಕೊಂಡು ನಮ್ಮವರಂತಾನೆ ಸೇರ್ಕೊಂಡು ಖುಷಿಯಾಗಿ ಎಂಜಾಯ್ನು ಮಾಡಕ್ಕೆ ನಾವು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ, ಸಮಾಜದ ಎಲ್ಲ ವಿವಿಧ ಅತಿಥಿಗಳು, ದಾನಿಗಳು 1949 ಇಸ್ವಿಯಿಂದ 1941 ಇಂದ ನಮ್ಮ ವಕೀಲರ ಸಂಘ ಇಲ್ಲಿ ಸ್ಥಾಪನೆ ಆಗಿದೆ. ಸಂಘದ ವತಿಯಿಂದ ನಿಮ್ಗೆ ಏನಾದ್ರೆ ಬಿಲ್ಡಿಂಗ್ ವ್ಯವಸ್ಥೆ ಏನಾದ್ರೆ ಅವಕಾಶ ಇದ್ರೆ, ಅವಶ್ಯಕತೆ ಇದ್ರೆ ನಾನು ನೇರವಾಗಿ ಸಹಾಯ ಮಾಡೋಕ್ಕೆ ನಾನು ಜವಾಬ್ದಾರಿ ತಗೋತೀವಿ ಅಂತ ನೀವು ಹೇಳ್ತಾ, ಇಲ್ಲಿ ಸೇರಿದಂತ ಕೆಂಪೇಗೌಡ ಜಯಂತಿ ಪ್ರಯತ್ನಕ್ಕೆ ಏನು ಕೆಂಪೇಗೌಡರು ಅವತ್ತು ಬೆಂಗಳೂರು ಕಟ್ಟಿದಂತ ಸಂದರ್ಭದಲ್ಲಿ ಆ ಬೆಂಗಳೂರಿಗೆ ಕಳ್ಕೊಂಡಿದೀವಿ. ಈಗ ಜನಸಂಖ್ಯೆನೂ ಜಾಸ್ತಿ ಆಯ್ತು, ಪ್ಲಾನಿಂಗ್ ಆ ಮಟ್ಟಕ್ಕೆ ಸರಿಯಾಗಿಲ್ಲ. ಆ ವಿಚಾರದಲ್ಲಿ ನಮ್ಮ ಕೊಡಗು ಆ ತರ ದಾರಿಗೆ ಹೋಗಬೇಡ. ಆ ವಿಚಾರದಲ್ಲಿ ಈ ಗದ್ದೆಗಳನ್ನ ಉಳಿಸ್ಕೊಳ್ಳಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ, ನನ್ನ ಪ್ರೀತಿಯಾಗಿ ಕರೆದಿದ್ದಂತ ನಮ್ಮ ಈ ಸಮಾಜದ ಎಲ್ಲ ಹಿರಿಯವರಿಗೆ ಒಳ್ಳೇದಾಗಿ, ಯುವಕರಿಗೆ ಕಷ್ಟ ಸುಖದಲ್ಲಿ ಬಂದಂತ ಸಂದರ್ಭದಲ್ಲಿ ಸಂಘದ ಮುಖಾಂತರ ಸಹಾಯ ಮಾಡಬೇಕು ಅಂತ ನಿಮಗೆ ಹೇಳ್ತಾ, ವಿಶೇಷವಾಗಿ ನಮ್ಮ ಮಡಿಕೇರಿ ಜಿಲ್ಲಾ ವಕೀಲರ ಸಂಘಕ್ಕೆ 15-20 ಜಾಗ ಇನ್ನೊಂದು ಕೆಲವೇ ದಿವಸದಲ್ಲಿ ಅಲ್ಲೊಂದು ಸರ್ಕಾರದ ವತಿಯಿಂದ ನೇಮಕ ಮಾಡಕ್ಕೆ ನಾವು ಮಾಡ್ತಾ ಇದೀವಿ. ಆ ತರದಲ್ಲಿ ನಿಮ್ಗೇನಾದ್ರೆ ಜಾಗದ ಏನಾದ್ರೆ ಕಂಡು ಬಂದ್ರೆ ಅವಶ್ಯಕತೆ ಇದ್ರೆ ಹೇಳಿ. ನಮ್ಮ ಈ ಸಂಘ ಅಲ್ಲ, ತಾಲೂಕು ಮಟ್ಟದ ಸಂಘದಲ್ಲಿ ಮುಖ್ಯಮಂತ್ರಿ ಹತ್ರ ಖುದ್ದಾಗಿ ಹೋಗಿ ಆ ಸಂಘನ ಬರ್ಸ್ಕೊಳಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ ಜನಸಂಖ್ಯೆ ನಾವು ಕಡಿಮೆ ಇರ್ಬೋದು, ಇಲ್ಲಿ ಮಾತ್ರ ಮನಸ್ಸಲ್ಲಿ ಏನು ಕಡಿಮೆ ಏನಿಲ್ಲ. ದಯವಿಟ್ಟು ಒಗ್ಗಟ್ಟಲ್ಲಿ, ಪ್ರದೇಶದಲ್ಲಿ ಒಗ್ಗಟ್ಟಲ್ಲಿ ಶಕ್ತಿ. ಆ ವಿಚಾರದಲ್ಲಿ ಏನೇ ಒತ್ತಡಗಳು ಬಂದ್ರೆ ಜನಾಂಗದ ವಿಚಾರದಲ್ಲಿ ಒಂದಾಗಬೇಕು ಅಂತ ನಿಮ್ಮೆಲ್ಲರೂ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಹೇಗಿರಬೇಕು ಅಂತೇಳಿ ಬಹಳ ತಿಳಿಯಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಡೀತಾ ಇರುವಂತಹ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ 5ನೇ ವರ್ಷದ ಕೆಸರು ದೊಡ್ಡಮನೆ ಎ ಗೋಪಾಲಕೃಷ್ಣ ಇವರಿಗೂ ಸ್ವಾಗತ ಸುಸ್ವಾಗತ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ HM ಗೋಪಾಲಕೃಷ್ಣರವರಿಗೂ ಸ್ವಾಗತ ಸುಸ್ವಾಗತ. ಹಂಚಿಕಾರಿಗಳಾದ VM ಅಶೋಕ್ ಕುಮಾರ್ ಅವರಿಗೂ ಸ್ವಾಗತ ಸುಸ್ವಾಗತ. ಶ್ರೀಯುತ VS ಸುರೇಂದ್ರ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. VR ರಮೇಶ್ ರಾಮಚಂದ್ರ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ದೊಡ್ಡ ಮನೆಗೆ ಕೂಡ ಸ್ವಾಗತ ಸುಸ್ವಾಗತ. ಹಂಚಿನ ಮನೆ ಶ್ರೀಮತಿ ಚಂದ್ರಾವತಿರವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀಮತಿ ಹಂಚಿನ ಮನೆ ಸುಶೀಲಾ ರಾಮಕೃಷ್ಣ ಇವರಿಗೂ ಸ್ವಾಗತ ಸುಸ್ವಾಗತ. ಮುಂಭಾಗದಲ್ಲಿ ನೆರೆದಿರುವ ಒಕ್ಕಲಿಗ ಯುವ ವೇದಿಕೆ ಹಾಗೂ ಹಾತೂರು ಒಕ್ಕಲಿಗರ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಸ್ವಾಗತ. ದೂರದ ಊರುಗಳಿಂದ ಆಗಮಿಸಿರುವ ನಮ್ಮೆಲ್ಲ ಜೋರಾಗಿ ಬರ್ತಾರೆ. ವೆರಿ ಗುಡ್. ದ್ವಿತೀಯ ಬಹುಮಾನ ಕೃತಕ್, ಅಮೃತಿಯ ಬಹುಮಾನ ಶ್ರೀನಿಧಿ ಕೋಟೆಕೊಪ್ಪ ಅವರಿಗೆ ಧನ್ಯವಾದಗಳು. ಮುಂದಿನ ಕೊಪ್ಪದ ದೀಕ್ಷಾ ಅವರು ಪಡ್ಕೊಂಡಿರ್ತಾರೆ. ದ್ವಿತೀಯ ಬಹುಮಾನ ಪ್ರಥಮ್ ಪೃಥ್ವಿ ಅವರು ಪಡ್ಕೊಂಡಿರ್ತಾರೆ. ತೃತೀಯ ಬಹುಮಾನವನ್ನ ಅಮ್ಮತ್ತಿಯ ಜಸಿಂತ್, ದ್ವಿತೀಯ ರಕ್ಷಿತ್ ಗೌಡ ಪಡ್ಕೊಂಡಿರ್ತಾರೆ. ಬಹುಮಾನಗಳನ್ನು ವಿತರಣೆ. ಚಪ್ಪಾಳೆಯ ಸದ್ದು ತುಂಬಾ ಕಮ್ಮಿ. ಮೂವತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಏರ್ಪಡಿಸಿದ ಮಮತಾ ಅವರು ಪಡ್ಕೊಂಡಿದ್ದಾರೆ. ಶರತ್ ಹಾಗೂ ಅಪೂರ್ವ. ಕೋಟೆಕೊಪ್ಪದ ನಾಗರಾಜ್ ಹಾಗೂ ಶಶಿಕಲಾ ದಂಪತಿಗಳು ಪಡ್ಕೊಂಡಿದ್ದಾರೆ. ಬಹುಮಾನಗಳನ್ನ ವಿತರಿಸಿದಂತಹ ಬಹುಮಾನ ತಗೊಂಡಿದ್ರೆ ಚಪ್ಪಾಳೆ ಹೊಡೆಯಕ್ಕೆ ಜಿಪುಣತನ ಮಾಡ್ತೀರಲ್ಲ.
ವಾಲಿಬಾಲ್ನ ದ್ವಿತೀಯ ಹಾಗೂ ಪ್ರಥಮ ಸ್ಥಾನ ಪಡೆದ ಮುಂದಿನ ವಿಭಾಗ ಮಹಿಳೆಯರ ಥ್ರೋಬಾಲ್ ಪಂದ್ಯ. ಆತಿಥೇಯ ಹಾತೂರು ಮಹಿಳೆಯರು 5ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟದ ಮಹಿಳಾ ಥ್ರೋಬಾಲ್ 9 ರಿಂದ 13 ವರ್ಷ ವಯೋಮಾನದ ಬಾಲಕ ಹಾಗೂ ಬಾಲಕಿಯರಿಗೆ ಓಟದ ಸ್ಪರ್ಧೆ. ಮೈ ಬಿಸಿ ಆಗುತ್ತೆ. ಮೈ ಬಿಸಿ ಆದ್ರೆ ನಿಮ್ಗೆ ಚಳಿ ಆಗೋದು ಕಡಿಮೆ ಆಗುತ್ತೆ. ಮಾಡಿ ಸರ್ ಮಾಡಿ ಕಾರ್ಯಕ್ರಮದ ಯಶಸ್ಸಿನ ಪಾಲುದಾರರು ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀ ಡಿ.ಇ. ವಿಠಲ, ಕಾಫಿ ಬೆಳೆಗಾರರು ಹಾತೂರು, ಇವರಿಗೂ ಸಹ ನಾನು ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ. ಕುಮಾರ್, ಹಾತೂರು ಒಕ್ಕಲಿಗರ ಸಂಘದ ಅಧ್ಯಕ್ಷ. ಕಳೆದ 9 ವರ್ಷಗಳಿಂದ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾವೀಗ ಒಕ್ಕಲಿಗರ ಯುವ ವೇದಿಕೆ ಹಾಗೂ ಹಾತೂರು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕೆಂಪೇಗೌಡ ಜಯಂತಿ ಪ್ರಯುಕ್ತ ಕೆಸರುಗದ್ದೆ ಕ್ರೀಡಾಕೂಟವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಬೆಳಿಗ್ಗೆ 7 ಗಂಟೆಗೆ ಮೆರವಣಿಗೆ ಹೊರಟು ಭದ್ರಕಾಳಿ ದೇವಸ್ಥಾನದಿಂದ ಕಳಸ ಸಮೇತವಾಗಿ ನಮ್ಮ ಕ್ರೀಡಾಕೂಟ ಜಾಗಕ್ಕೆ ಬಂದಿದ್ದೇವೆ. ನಾನು ಹಾತೂರು ಗ್ರಾಮದ ಶ್ರೀನಿವಾಸ HD ಅಂತೇಳಿ ಕೆಸರುಗದ್ದೆ ಕ್ರೀಡಾಕೂಟದ ಅಧ್ಯಕ್ಷ. ಹಾತೂರು ಒಕ್ಕಲಿಗರ ಸಂಘ ಮತ್ತು ಪೊನ್ನಂಪೇಟೆ ವಿರಾಜಪೇಟೆ ತಾಲೂಕು ಯುವ ವೇದಿಕೆ ಸಹಯೋಗದಲ್ಲಿ ನಡೀತಾ ಇರೋದು ಕೆಸರುಗದ್ದೆ. ಇದು ಸ್ಥಳದಾನಿಗಳು ಇಲ್ಲಿ ಡಿ ತಮ್ಮಯ್ಯ ಅನ್ನೋರು ಇಲ್ಲಿ ಸಾಧಾರಣ ಗದ್ದೆ ಎಲ್ಲೂ ಕಡಿಮೆ, ನಮ್ಮಲ್ಲಿ ಗದ್ದೆ ವಿಶೇಷವಾಗಿ ಇಟ್ಕೊಂಡಿದ್ದಾರೆ. ಇದಕ್ಕೋಸ್ಕರನೇ ಇದು 5ನೇ ವರ್ಷದ ಕ್ರೀಡಾಕೂಟ. ಮೊದಲು ಕೋತೂರ್ಲಾಗ್ತು, ಆಮೇಲೆ ಕೈಕೇರಿಲಾಗ್ತು, ನಂತರ ಕೋಟೆಕೊಪ್ಪಲಲ್ಲಿ ಆಗ್ತು, ನಂತರ ಕಣ್ಣಂಗದಲ್ಲಾಗಿ ಇದು 5ನೇ ವರ್ಷ ಹಾತೂರಿಗೆ ಬಂದಿದೆ. ಇಲ್ಲಿಯೂ ನಾವು ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳಲು ಹಾಗೂ ನಮ್ಮ ಒಕ್ಕಲಿಗರ ಒಂದು ಇತಿಹಾಸ ಒಕ್ಕಲತನವನ್ನು ಸಾರಿ ಒಂದು ಕೆಸರುಗದ್ದೆ ಕ್ರೀಡಾಕೂಟದ ಎಲ್ಲರೂ ಮಿಂದು ಒಂದು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ಕೊಂಡು ನಾವು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಇನ್ನೂ ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಹೆಚ್ಚು ವಿಜೃಂಭಣೆಯಿಂದ ನಡೀಲಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ದೇವರನ್ನ ಕೇಳ್ಕೊಳ್ತೀನಿ. HC ಶರತ್ ಚಂದ್ರ ಅಂತ ಹೇಳಿ, ನಾನು ಹೈಕೋರ್ಟ್ ಅಡ್ವೊಕೇಟ್, ಮೂಲತಃ ಕೊಡಗಿನವರು, ವಿರಾಜಪೇಟೆ ತಾಲೂಕಿನ ಹಾತೂರು ಗ್ರಾಮದ ಹಂಚಿನಮನೆ ಮನೆಯವರು. ಈ ಕ್ರೀಡಾಕೂಟವು 5-6 ವರ್ಷಗಳಿಂದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯುತ್ತಾ ಬಂದಿದೆ. ನಮ್ಮ ಹಾತೂರಿನ ಒಕ್ಕಲಿಗರ ಸಂಘ ಹಾಗೂ ಕೊಡಗು ಯುವ ವೇದಿಕೆ ಒಕ್ಕಲಿಗರ ಸಂಘ, ಪೊನ್ನಂಪೇಟೆ ವಿರಾಜಪೇಟೆ ತಾಲೂಕಿನ ರಿಜಿಸ್ಟರ್ ಆಗಿರುವ ನಮ್ಮ ಈ ಒಕ್ಕಲಿಗರ ಸಂಘವು ತುಂಬ ಉತ್ಸುಕತೆಯಿಂದ ಪ್ರತಿ ವರ್ಷವೂ ಕ್ರೀಡಾಕೂಟ ನಡೆಸಿಕೊಂಡು ಬಂದಿದೆ. ಈ ಕ್ರೀಡಾಕೂಟ ನಮ್ಮ ಜನಗಳ ನೆಂಟನ್ನು ಇನ್ನೂ ಮಜಬೂತಾಗಿ ಸ್ಟ್ರಾಂಗಾಗಿ ಮಾಡುತ್ತದೆ.
ನಮ್ಮ ಈ ಕ್ರೀಡಾಕೂಟವು ನಮ್ಮ ಕಾಫಿ ಬೆಳೆಗಾರರು ಮತ್ತು ನಮ್ಮ ಜನಗಳು ಈ ಮಣ್ಣಿನೊಂದಿಗೆ ಮತ್ತು ಈ ಪರಿಸರದೊಂದಿಗೆ ಹಂಚಿಕೊಂಡಿರುವ ನೆಂಟು ತುಂಬ ಡೀಪ್ ರೂಟೆಡ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮವು ನಮ್ಮ ಎಲ್ಲ ಸ್ನೇಹತ್ವ, ನಮ್ಮ ಬಂಧು ಬಳಗದವರು, ಹಾತೂರು ಜನದವರು ಇರ್ಬೋದು, ವಿರಾಜಪೇಟೆ ತಾಲೂಕಿನ ಅಲ್ಲಿ ಬರುವ 10 ಗ್ರಾಮದವರಿಂದ ಎಲ್ಲರೂ ಭಾಗವಹಿಸುತ್ತಾರೆ. ಎಲ್ಲರೂ ಉತ್ಸುಕತೆಯಿಂದ ಭಾಗವಹಿಸುತ್ತಾರೆ. ಕೋತೂರಾಗಿರ್ಬೋದು, ಹಾತೂರು ಇರ್ಬೋದು, ಮೈತಾಡಿ, ಕಣ್ಣಂಗಾಲ, ಕೋಟೆಕೊಪ್ಪ, ಸೊ ಎಲ್ಲ ಗ್ರಾಮಗಳಿಂದ ಎಲ್ಲ ಕ್ರೀಡಾ ಅಭಿಮಾನಿಗಳು ಬಂದು ಭಾಗವಹಿಸಿ ಸ್ನೇಹವನ್ನು ಆಚರಿಸಿ ಯಾರು ಬೆಸ್ಟ್ ಟೀಮ್ ಇರ್ತಾರೆ ಅವರು ಗೆಲ್ತಾರೆ. ಸೊ ಇದೊಂದು ಸಂಭ್ರಮ ಥರನೇ, ಒಂಥರ ಹಬ್ಬ ಥರನೇ ನಾವು ಇಲ್ಲಿ ಹಾತೂರಿನ ಗ್ರಾಮದಲ್ಲಿ ಈ ಕ್ರೀಡಾಕೂಟವನ್ನು ಆಚರಿಸುತ್ತೇವೆ. ಸೊ ಇದರೊಂದಿಗೆ ಇವತ್ತು ನಮ್ಮ ಶಾಸಕರಾದ, ನಮ್ಮ ಕೊಡಗಿನ ವಿರಾಜಪೇಟೆ ಶಾಸಕರಾದ ಪೊನ್ನಣ್ಣವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಧರ್ಮಪತ್ನಿಯನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಮಂತ್ರಗೌಡದವರು ಬರಬೇಕಾಗಿತ್ತು, ಅವರು ಕಾರಣಾಂತರಗಳಿಂದ ಸ್ವಲ್ಪ ತಡವಾಗಿ ಬರಬಹುದು. ಸೊ ಅವರ ಉಪಸ್ಥಿತಿಯಲ್ಲಿ ಈ ಕ್ರೀಡಾಕೂಟ ನಡೆಯುವುದು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಸೊ ಅವರ ನಮ್ಮ ಶಾಸಕರ ನೇತೃತ್ವದಲ್ಲಿ ನಡೆದಿದ್ದರೆ, ಅವರು ಇದ್ದಿದ್ದರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಸೊ ಅವರು ಯಾವತ್ತೂ ನಮ್ಮ ಕ್ಷೇತ್ರಕ್ಕೆ, ನಮ್ಮ ರೈತರ ಹಿತಾಸಕ್ತಿಗೆ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಯಾವತ್ತೂ ಪ್ರೋತ್ಸಾಹ ಕೊಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ಇವತ್ತು ಎಲ್ಲ ವಿವಿಧ ಗ್ರಾಮಗಳಿಂದ ಎಲ್ಲನೂ ಬಂದಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾಗೋಕ್ಕೆ. ಸೊ ಮೇ ದ ಬೆಸ್ಟ್ ಟೀಮ್ ವಿನ್. ಸೊ ಎಲ್ಲರಿಗೂ ಗುಡ್ ಲಕ್ ಅಂತ ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳ್ಳುವುದಕ್ಕೆ ಸುಮಾರು ಜನ ತಮ್ಮ ತನು, ಮನ, ಧನ ಎಲ್ಲ ಥರ ತಮ್ಮ ಸ್ವೆಟ್, ಬ್ಲಡ್ ಅಂತಲೂ ಹೇಳ್ಬೋದು, ಎಲ್ಲ ರೀತಿಯಲ್ಲೂ ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಹಣ ಸಹಾಯ ಆಗಿರ್ಬೋದು, ಇಲ್ಲ ಕ್ರೀಡೆಗೆ ಜಾಗ ಕೊಡೋದಾಗಿರ್ಬೋದು, ಒಬ್ಬರು ಊಟದ ವ್ಯವಸ್ಥೆಗೆ ವಹಿಸ್ಕೊಂಡಿದ್ದಾರೆ, ಒಬ್ಬರು ಶಾಮಿಯಾನ ವಹಿಸ್ಕೊಂಡಿದ್ದಾರೆ. ಸೊ ಎಲ್ಲ ಥರದಲ್ಲೂ ಇದೊಂಥರ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಹೇಳಿದ್ರು ತಪ್ಪಾಗೋಕ್ಕಾಗಲ್ಲ. ಎಲ್ಲ ರೀತಿಯಲ್ಲೂ ಈ ಕ್ರೀಡೆಯಿಂದ ಎಲ್ಲರೂ ಒಂದಾಗಿದ್ದಾರೆ. ಒಂದೊಂದು ಸರಿ ಭಿನ್ನಾಭಿಪ್ರಾಯಗಳು ಇರ್ತವೆ, ಬಟ್ ಅವರಿಗೆಲ್ಲ ಮರೆತು ಇದರಲ್ಲಿ ಎಲ್ಲರೂ ಚೆನ್ನಾಗಿ ಒಂದಾಗಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವುದಕ್ಕೆ ಎಲ್ಲರೂ ಕಾರಣರಾಗಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಒಕ್ಕಲಿಗರ ವೇದಿಕೆ ಆಗಿರ್ಬೋದು, ಯುವ ವೇದಿಕೆ ಆಗಿರ್ಬೋದು, ಹಾಗೂ ಹಾತೂರು ಗ್ರಾಮದವರಿಗೂ ಮತ್ತು ಬೇರೆ ಕಡೆಯಿಂದ ಬಂದಿರೋ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು. ಎಲ್ಲ ಯಶಸ್ವಿಯಾಗಿ ಭಾಗವಹಿಸಿ ಯಾರು ಬೆಸ್ಟ್ ಟೀಮ್ ಇದ್ದಾರೆ ಅವರು ವಿನ್ ಆಗಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಬೇರೆ ಬೇರೆ ಕಾರ್ಯಕ್ರಮ ಇವತ್ತು ತಮ್ಮದೇ ಆದ ಸಮುದಾಯದ ಕಾರ್ಯಕ್ರಮಕ್ಕೆ ಮುಂಜಾನೆ ಬಂದಿದೆ. ಎಷ್ಟು ಖುಷಿ ಇದೆ ಸರ್ ಇವತ್ತು ಎಲ್ಲ ಸೇರ್ತಾರೆ. ಅದೇ ಕೆಸರುಗದ್ದೆ ನಮ್ಮ ಹಾತೂರು ಒಕ್ಕಲಿಗ ಸಂಘ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಚರಿಸ್ತಾ ಇದ್ದಾರೆ. ಸೊ ಒಂದು ನಮ್ಮ ಒಕ್ಕಲಿಗರ ಕುಟುಂಬ ಎಲ್ಲರಿಗೂ ಒಂದು ಸಂಭ್ರಮ, ಮತ್ತು ಎಲ್ಲ ವರ್ಷಕ್ಕೊಂದ್ಸಲಿ ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಒಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಇದನ್ನ ಮಿಸ್ಸೇ ಮಾಡಬಾರ್ದು ಅಂತಿದ್ದೆ ನಾನು. ಸೊ ನಾನು ಕುಟುಂಬ ಸಮೇತ ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಲ್ಲಿ ಬಂದಿದ್ದೀವಿ. ಸೊ ಸಂತೋಷ, ಈ ಥರ ಇವೆಂಟ್ಗಳು ಆಗ್ತಾನೆ ಇರಬೇಕು. ತಾವೊಂದು ಯುವ ಕ್ರೀಡಾಪಟು ಆಗಿ ಹೆಸರು ಮಾಡಿದ್ದೀರಿ. ಈಗ ನಮ್ಮ ಯೂತ್ಸಿಗೆ ಏನು ಹೇಳ್ಬೋದು? ಯೂತ್ಸಿಗೆ ಅದೇ ಕ್ರೀಡೆ ಒಂದು ಲೈಫಲ್ಲಿ ಒಂದು ಪಾರ್ಟಾಗಿ ಇಟ್ಕೊಳ್ಳಿ. ಸೊ ಕ್ರೀಡೆ ತುಂಬಾ ಕಲಿಸುತ್ತೆ. ಸೊ ಇವಾಗ ನಾವು ಕೊಡಗಿನವರು ಆಗಿದ್ದರಿಂದ ಎಲ್ಲರೂ ಯಾವ್ದಾದ್ರು ಒಂದು ಕ್ರೀಡೆ ಆಡ್ತಾ ಇರ್ತಾರೆ. ಯಾರಿಗೆ ತುಂಬಾ ಇಷ್ಟ ಇದೆ ಅವರು ಅದನ್ನ ಪ್ರೊಫೆಷ್ನಲ್ ಆಗಿ ತಗೊಳ್ಳಿ. ಬಟ್ ಯಾರು ಪ್ರೊಫೆಷ್ನಲ್ ಆಗಿ ತಗೊಳ್ಳಿದ್ರೆ ಅಟ್ಲೀಸ್ಟ್ ರೆಕ್ರೇಷನ್ ಆಗಿ ತಗೊಳ್ಳಿ ಅಂತ ನನ್ನ ಹೇಳೋದ ಅಭಿಪ್ರಾಯ. ಬಟ್ ಯಾವುದೇ ಒಂದು ಕ್ರೀಡೆಯಲ್ಲಿ ಇರಬೇಕು. ಪ್ರತಿಯೊಬ್ಬ ಒಂದು ಕ್ರೀಡೆಯಲ್ಲಿ ಇದ್ದಾಗ ಏನಾಗುತ್ತೆ, ಅದು ತುಂಬ ಅಪ್ಸ್ ಆ್ಯಂಡ್ ಡೌನ್ಸು ಕಲಿಸುತ್ತೆ. ಸೊ ಕ್ರೀಡೆಯಲ್ಲಿ ಬಂದಾಗ ತುಂಬ ಏರುಪೇರುಗಳು ಹೆಂಗೆ ಹ್ಯಾಂಡಲ್ ಮಾಡೋದು ಎಲ್ಲ ಕಲಿಸುತ್ತೆ. ಸೊ ಒಂದು ಲೈಫಿಗೂ ಒಂದು ಒಳ್ಳೆಯ ಒಂದು ಪಾಠವನ್ನು ಕಲೀಲಿಕ್ಕೆ ಒಂದು ದಾರಿಯಾಗುತ್ತೆ ಅನ್ಸುತ್ತೆ ಸರ್. ಈಗ ಏನು ನಿಮ್ಮ ಒಕ್ಕಲಿಗರ ಸಂಘ ಪ್ರತಿ ವರ್ಷದಿಂದ ಭಾರಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಒಂದು ಕಡೆ ಬಂದು ಸೇರ್ತಾ ಇದ್ದಾರೆ. ಈ ವರ್ಷ 5 ವರ್ಷ ಬರೀ ಯಶಸ್ವಿನತ್ತ ದಾಪುಗಾಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮುದಾಯ ಬಂದವರಿಗೆ ಏನು ಸಂದೇಶ? ಒಕ್ಕಲಿಗ ಸಮುದಾಯವರ್ಗ ಇದು ಅದೇ ಪ್ರೋತ್ಸಾಹ ಕೊಡಬೇಕು. ಸ್ಪೆಷಲಿ ಯಂಗ್ಸ್ಟರ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರೋತ್ಸಾಹನ ಎನ್ಕರೇಜ್ಮೆಂಟು ಕೊಡ್ತಾ ಹೋಗಬೇಕು. ಮತ್ತು ಯಾರು ನಮ್ಮ ಸ್ಪೋರ್ಟ್ಸು, ಮೆಡಿಕಲ್ಲು ಇದು ಎಲ್ಲ ಟಾಪ್ ಫೀಲ್ಡಲ್ಲಿ ಯಾರೆಲ್ಲ ಟಾಪ್ ಇದ್ದಾರೆ ಅವರಿಗೆಲ್ಲ ಸ್ಕಾಲರ್ಶಿಪ್ಸ್ ಕೊಡಬೇಕು. ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಬೇಕು. ಸೊ ಇದು ಕಂಟಿನ್ಯೂಟಿ ಇರಬೇಕು, ಮುಂದೆ ಹೋಗ್ತಾನೆ ಇರಬೇಕು. ಸೊ ಆ ಥರ ಒಂದು ನಮ್ಮ ಹತ್ರ ಬೇಕಾದ ಸ್ಕೀಮ್ಸ್ ಇದೆ. ಸೊ ಇನ್ನೂ ಮಾಡಲಿಕ್ಕೆ ತುಂಬ ಇದೆ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಮಾಡ್ಬೋದು. ಸೊ ಯಾವ ಗ್ಯಾಪ್ನ ನಾವು ಕವರ್ ಮಾಡಬೇಕು. ಸೊ ಅದಕ್ಕೆ ಚೆನ್ನಾಗಿ ಎನ್ಕರೇಜ್ಮೆಂಟ್ ಸಿಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದರ ಈ ಬಹುಮಾನವನ್ನ ಈಗ, ಯಾಕಂದ್ರೆ ಅದರ ಕೌಂಟರ್ ಫೈಲ್ ಇರುತ್ತಲ್ಲ ಅದನ್ನೇ ಎತ್ತಿ ಇವಾಗ ಪ್ರಥಮ, ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನವನ್ನು ನೀಡ್ತೇವೆ. ಇದನ್ನ ಆ ಕೌಂಟರ್ ಫೈಲ್ ಎತ್ತುವಾಗ ಅದರಲ್ಲಿ ಏನು ಹೆಸರಿರುತ್ತೆ, ನಂಬರ್ ಹೇಳ್ತೇವೆ. ಅವರುಗಳು ಇದ್ದಲ್ಲಿ ನಮ್ಮ ವೇದಿಕೆಗೆ ತಲುಪಿಸಿದ್ರೆ ನಾವು ಅದರ ಬಹುಮಾನವನ್ನ ಕೊಡ್ತೇವೆ ಅಂತ ಕೇಳ್ಕೊಳ್ತೇವೆ. ದ್ವಿತೀಯ ಬಹುಮಾನ ಅಲೋಕ್ ವಿಪಿ ಕಳಕ್ಮಾಡ್ 2501. ಅಲೋಕ್ ವಿಪಿ. ಸಾರಿ, ಮೊದಲನೇ ಬಹುಮಾನ. ಇದರ ಬಹುಮಾನವನ್ನ ನಮ್ಮ ಗೌರವಾನ್ವಿತ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದಂತಹ HM ಗೋಪಾಲ್ ಕೃಷ್ಣ ಅವರು ನೀಡಬೇಕಾಗಿ ತೆಗಿಬೇಕು ಅಂತ ಕೇಳ್ಕೊಳ್ತೇನೆ. ಸರಿ, ಕೆಲವೊಂದು ಟಿಕೆಟ್ಗಳು ನಮ್ಮ ವೇದಿಕೆಯ ಬಳಿಯಿಂದ ಸೇಲ್ ಆಗಲಿಲ್ಲ. ಹಾಗಾಗಿ ಆ ಟಿಕೆಟ್ಗಳನ್ನು ನಮ್ಮ ರಂಜನ್ ಅವರು ಇದರ ಸಂಪೂರ್ಣ ವ್ಯವಸ್ಥೆ ಮಾಡಿದ್ರು. ಈ ಟಿಕೆಟ್ ಈಗ ವೇದಿಕೆಗೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ವೇದಿಕೆಗೆ ಬಂದಿದ್ದ ಪಕ್ಷದಲ್ಲಿ 1997 ಹೆಸರಿಲ್ಲ, ಅದರ ಟಿಕೆಟ್ ನಮ್ಮ ಬಳಿಯೇ ಇರುತ್ತೆ. ಅಥವಾ ನಿಮ್ಮ ಬಳಿ ಏನಾದರೂ ಇದ್ದು ನಿಮಗೆ ಹೆಸರು ಬರೆಯೋದು, ಕೆಲವೊಮ್ಮೆ ಆಗ್ಲೂ ಆಗಿರ್ಬೋದು, ಹೆಸರು ಬರೆಯೋದು ಹಾಗೆ ಟಿಕೆಟ್ ತಗೊಂಡಿರ್ತಾರೆ, ಕೌಂಟರ್ ಫೈಲ್ಗೆ ಹೆಸರು ಬರೆಯಲ್ಲ ಕೆಲವೊಮ್ಮೆ ಆ ಗಡಿಬಿಡಿಯಲ್ಲಿ, ಅದು ಆಗಿರ್ಬೋದು. 1997. ಓಕೆ, ಇದರ ಈ ಬಹುಮಾನ ಘೋಷಣೆಗೆ ಸಹಕರಿಸಿದ ನಮ್ಮ ದಾನಿಗಳು ಹಾಗೂ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕೇವಲ ಅರ್ಧ ಗಂಟೆಯಲ್ಲಿ ಮಾತೂರು ಗ್ರಾಮದ BN ರಂಜನ್ ರವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಾರೆ. ಈ ರಂಜನ್ ರವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಆಗಿರುತ್ತೆ. ಈಗ ಹೇಳುವಂತಹದ್ದು ತೃತೀಯ ಬಹುಮಾನ ಆಗಿರುತ್ತೆ. ತೆಗೆಯುವಂಥದ್ದು ಇದು ಕರುಣಾಕರ ಅಂತ ಹೆಸರಿದೆ. 2160. ಒಂದು ನಿಮಿಷ, ನಿಮಗೆ ಧನ್ಯವಾದಗಳು, ಅಭಿನಂದನೆಗಳು. ಆದರೆ ಇದರ ಬಹುಮಾನ ನಾವು ನಿಮ್ಮ ಮನೆಗೆ ತಲುಪಿಸ್ಕೊಡ್ತೇವೆ. ಕರುಣಾಕರ 2160, ಇದು ತೃತೀಯ ಬಹುಮಾನ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.